ಹಲೋ ಸ್ಟೂಡೆಂಟ್ಸ್, ಮೋಷನ್ ಇನ್ ಪ್ಲೇನ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಥಿಯರಿ ಪಾರ್ಟು ನಿಮಗೆ ಕಂಪ್ಲೀಟ್ ಆಗಿದೆ. ಸೊ ಈಗ ಉಳಿದಿರೋದೇನು ಅಂದರೆ ನ್ಯೂಮೆರಿಕಲ್ಸನ್ನು ಸಾಲ್ವ್ ಮಾಡುವಂಥದ್ದು. ವೆರಿ ಇಂಪಾರ್ಟೆಂಟ್ ಟಾಸ್ಕ್. ಯಾಕೆಂದರೆ ನಾನು ನೋಡಿದ ಹಾಗೆ ನೀವು ಕಷ್ಟಪಡೋದೇ ಈ ಏರಿಯಾದಲ್ಲಿ ನ್ಯೂಮೆರಿಕಲ್ಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಂದಾಗ ನಿಮಗೆ ಕಷ್ಟ ಅನಿಸುತ್ತಲ್ವ. ಸೊ ಇವತ್ತು ಮೋಸ್ಟ್ಲಿ ಒಂದು 3 ಪಾರ್ಟಲ್ಲಿ ನಿಮಗೆ ನ್ಯೂಮೆರಿಕಲ್ಸನ್ನು ನಾನು ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕೆಂದರೆ ಈ ಒಂದು ಮೋಷನ್ ಇನ್ ಪ್ಲೇನ್ನಲ್ಲಿ ವೆಕ್ಟರ್ಸ್ ಇದೆ, ಜೊತೆಗೆ ಪ್ರೊಜೆಕ್ಟೈಲ್ ಇದೆ. ಸೊ ಪ್ರೊಜೆಕ್ಟೈಲ್ ಮೇಲೆ ತುಂಬ ಸಾರಿ ಕ್ವಶನ್ಸ್ ಅಂದರೆ ಈ ಪ್ರಾಬ್ಲಮ್ಸನ್ನು ಕೇಳಿದ್ದಾರೆ. ಸೊ ಒನ್ ಬೈ ಒನ್ ನಾವು ಈಗ ಅದನ್ನು ಅರ್ಥ ಮಾಡ್ತಾ ಹೋಗೋಣ. ಓಕೆ, ಸೊ ಬೆಸ್ಟ್ ಒಂದು ನಿಮಗೆ ಅಡ್ವೈಸ್ ಏನು ಕೇಳಿದರೆ, ನಾನು ಡಿಸ್ಪ್ಲೇ ಮಾಡಿದಾಗ ಪ್ರಾಬ್ಲಮ್ಸನ್ನು ಬರೀರಿ ಮತ್ತು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನನ್ನ ಜೊತೆಗೆ ನೀವು ಮಾಡ್ತಾ ಹೋದರೆ ನೀವು ಕಲ್ತು ಬಿಡ್ತೀರಾ. ಅಥವಾ ಪೂರ್ತಿ ಒಂದು ಸರಿ ನೋಡ್ಕೊಳ್ಳಿ, ಪ್ರಾಬ್ಲಮ್ಸ್ ಬರೆದಿಟ್ಕೊಳ್ಳಿ, ನೀವು ಇಂಡಿಪೆಂಡೆಂಟಾಗಿ ಸಾಲ್ವ್ ಮಾಡಿ. ಅರ್ಥ ಆಗದೇ ಇದ್ದಾಗ ಮತ್ತೆ ನೋಡಿ ಗೊತ್ತಾಗುತ್ತೆ. ಅಂದರೆ ಮೇನ್ ಇಲ್ಲಿ ಟೆಕ್ನಿಕ್ಗಳನ್ನು ನೀವು ಅಡಾಪ್ಟ್ ಮಾಡ್ಕೋಬೇಕು. ಒಂದೇ ಸಾರಿ ನಾವು ಹೈಯರ್ ಲೆವೆಲಿಗೆ ಹೋಗೋಕ್ಕಾಗಲ್ಲ. ಅಂದರೆ ಏನೂ ಮಾಡದೇ ಇದ್ದವರು, ಇನ್ನೂ ಪ್ರಾಬ್ಲಮ್ ಇಲ್ಲ ಸರ್ ನಮ್ಗೆ ಅರ್ಥನೇ ಆಗಲ್ಲ ಅನ್ನೋರು ಕೂಡ ನೀವು ಮಾಡೋಕ್ಕೆ ರೆಡಿ ಆಗಬೇಕು ಅನ್ನೋ ಉದ್ದೇಶ. ಓಕೆ, ಸೊ ಫಸ್ಟು ನಾವು ಈ ಪ್ರೊಜೆಕ್ಟೈಲ್ ಮೋಷನ್ ಮೇಲೆ ನೋಡ್ಕೊಂಡು ಹೋಗೋಣ. ಪ್ರೊಜೆಕ್ಟೈಲ್ ಮೋಷನ್ನಲ್ಲಿ ಏನಾಗಿದೆ ಕೇಳಿದರೆ, ಸಮ್ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ ಅದು ನೆನಪಿರಬೇಕು. ಆ ಎಕ್ಸ್ಪ್ರೆಷನ್ಸ್ ಬೈ ಎನಿ ಮೀನ್ಸ್ ನೀವು ನೆನಪಿಟ್ಕೋಬೇಕು. ಒಬ್ಬೊಬ್ರದ್ದು ಒಂದೊಂದು ಟೆಕ್ನಿಕ್ ಇರುತ್ತೆ. ಸೊ ಈಗ ನಾವು ಮೆಮೊರೈಸ್ ಮಾಡೋಕ್ಕಾಗಲ್ಲ, ನಾವೇನು ಮಾಡ್ತೀವಿ ಅಂದರೆ ಡೆರಿವೇಷನ್ ನೆನ್ಪಿಟ್ಕೋತೀವಿ. ಫಾಸ್ಟಾಗಿ ಡೈರೆಕ್ಟಾಗಿ ಡೆರಿವೇಷನ್ ಮಾಡಿಕೊಂಡು ಎಕ್ಸ್ಪ್ರೆಷನ್ ತಗೊಂಡ್ಬಿಡ್ತೀವಿ. ಹಾಗೆ ನೀವು ಕೂಡ ಏನಾದರೂ ಒಂದು ನಿಮಗೆ ಮೆಮೊರೈಸ್ ಮಾಡೋದು ಸುಲಭ, ಅದರಿಂದ ಯಾವುದೋ ಒಂದು ರೀತಿಯಲ್ಲಿ ಫಾರ್ಮುಲಾಸನ್ನು ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಏನು ಕೇಳಿದರೆ, ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಅಂದರೆ ಅರ್ಥ ಇಷ್ಟೇ, ಅದು ಆ ಮ್ಯಾಕ್ಸಿಮಮ್ ಹೈಟ್ ಹೋಗಲಿಕ್ಕೆ ಅದು ಎಷ್ಟು ಟೈಮ್ ತೊಗೊಂಡಿದೆ ಅನ್ನುವಂಥದ್ದು. ಸೊ ದಟ್ ಈಸ್ Tm equals to V naught initial velocity sin theta naught initial angle with the horizontal, and G is the acceleration due to gravity. Okay, so next ಏನು ಅಂದರೆ ಟೈಮ್ ಆಫ್ ಫ್ಲೈಟ್. ಇದನ್ನು ಗೊತ್ತಿದೆ, ಇದು ಗೊತ್ತಿದ್ರೆ ಇದನ್ನು ಬರೀಬೋದು. 2 ಟೈಮ್ಸ್ ಇರುತ್ತಲ್ವ. ಸೊ ಟೈಮ್ ಆಫ್ ಫ್ಲೈಟು 2 × V naught sin theta naught divided by G. ಓಕೆ, ಎರಡು ಗೊತ್ತಾಯ್ತು ನಮಗೆ. ಮೂರನೇದೇನು ಅಂದರೆ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ಆಫ್ ಪ್ರೊಜೆಕ್ಟೈಲ್. ಸೊ HM ಅಂತ ಹೇಳ್ತೀವಲ್ಲ ನಾವು, ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಹೈಟ್ ಹೋಗಿದೆ, ಮ್ಯಾಕ್ಸಿಮಮ್ ಹೈಟ್ ವರ್ಟಿಕಲ್ ಡಿಸ್ಟನ್ಸ್. ಸೊ ಅದಕ್ಕೆ ಎಕ್ಸ್ಪ್ರೆಷನ್ ಏನಿದೆ, HM equals to V naught square sin square theta naught by 2G. ಓಕೆ, ಸೊ ಇನ್ನೊಂದು ಉಳಿದಿದ್ದು ಯಾವುದು, ಎಕ್ಸ್ಪ್ರೆಷನ್ ಫಾರ್ ಹಾರಿಜಾಂಟಲ್ ರೇಂಜ್. ಓಕೆ, ಸೊ ಇಲ್ಲೂ ಕೂಡ ಏನಾಗುತ್ತೆ ಅಂದರೆ V naught square sin 2 theta naught by G. ಒಂದು 2-3 ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ನಿಮಗೆ ಈ ಎಕ್ಸ್ಪ್ರೆಷನ್ಸ್ಗಳು ರೂಢಿಯಾಗಿಬಿಡ್ತವೆ, ಮರೆತು ಹೋಗೋದಿಲ್ಲ. ಓಕೆ, ನಾವು ಮುಂದಕ್ಕೆ ಈಗ ಒಂದು ಪ್ರಾಬ್ಲಮ್ ಸೆಕ್ಷನಿಗೆ ಹೋಗೋಣ. ಇಲ್ಲಿ ಏನಿದೆ ನೋಡಿ, ಎ ಬುಲೆಟ್ ಈಸ್ ಫೈರ್ಡ್ ಫ್ರಮ್ ಎ ಗನ್ ವಿತ್ ಎ ಸ್ಪೀಡ್ ಆಫ್ 100 ಮೀಟರ್ ಪರ್ ಸೆಕೆಂಡ್ ಇನ್ ಎ ಡೈರೆಕ್ಷನ್ ಆಫ್ 30 ಡಿಗ್ರಿ ಅಬೋವ್ ದ ಹಾರಿಜಾಂಟಲ್. ಕ್ಯಾಲ್ಕುಲೇಟ್. ಇಲ್ಲಿ 3 ಒಂದು ಸಬ್ ಕ್ವಶನ್ಸ್ ಇದೆ. ಮ್ಯಾಕ್ಸಿಮಮ್ ಹೈಟ್, ಟೈಮ್ ಆಫ್ ಫ್ಲೈಟ್ ಆ್ಯಂಡ್ ಹಾರಿಜಾಂಟಲ್ ರೇಂಜ್ ಆಫ್ ದ ಬುಲೆಟ್. ಸೊ G ಕೊಟ್ಟಿದ್ದಾರೆ, ಕೊಟ್ಟಿದ್ರೆ ಕೊಟ್ಟಿರೋ ವ್ಯಾಲ್ಯೂ ಹಾಕಿ, ಕೊಡಲಿಲ್ಲ ಅಂದರೆ 10 ಹಾಕೋದು ಬೇಡ. ಯಾಕೆಂದರೆ ಆ ರೀತಿ ಹೇಳಲಿಲ್ಲ ಅಂದರೆ 9.8 ನಾವು ಯೂಸ್ ಮಾಡೋದು ಬೆಟರ್. ಓಕೆ, ಸೊ ಇಲ್ಲಿ ಫಸ್ಟು ನೀವು ನೋಡಬೇಕಾಗಿರೋದು ಏನು ಕೇಳಿದರೆ, ಆ ಒಂದು ಗಿವನ್ ಥಿಂಗ್ಸ್ ಏನೇನು ಅನ್ನುವಂಥದ್ದು. ಸೊ ಇನಿಷಿಯಲ್ ವೆಲಾಸಿಟಿ ಅಂತ ಕೊಟ್ಟಿದ್ದಾರೆ ನೋಡಿ, ವಿತ್ ಎ ಸ್ಪೀಡ್ ಆಫ್, ಅಂದರೆ ವಿತ್ ಎ ಸ್ಪೀಡ್ ಅಂದರೆ ಇನಿಷಿಯಲ್ 100 ಮೀಟರ್ ಪರ್ ಸೆಕೆಂಡ್. ಇನಿಷಿಯಲ್ ಆ್ಯಂಗಲ್ ಕೊಟ್ಟಿದ್ದಾರೆ, ಡೈರೆಕ್ಷನ್ ಆಫ್ 30 ಡಿಗ್ರಿ ಅಂತೇಳಿ. ಸೊ G ಕೊಟ್ಟಿದ್ದಾರೆ. ಇದಿಷ್ಟು ನಮಗೆ ಕೊಟ್ಟಿರೋದು. ನಾವು ಒಂದೊಂದಾಗಿ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಒಂದನೇದಾಗಿ ಯಾವ್ದು ಮಾಡೋಣ, ಈಗ ಮ್ಯಾಕ್ಸಿಮಮ್ ಹೈಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದಕ್ಕೆ ಎಕ್ಸ್ಪ್ರೆಷನ್ ಇದೆಯಲ್ಲ ಅದನ್ನು ಬರೀಬೇಕು ನಾವು. ಅಂದರೆ ಪ್ರಾಬ್ಲಮ್ ಸಾಲ್ವ್ ನಿಮ್ಮ ಮಾಡುವಾಗ ಥಿಯರಿ ಪಾರ್ಟಲ್ಲಿ 5 ಮಾರ್ಕ್ಸ್ ಇರುತ್ತೆ. ಸೊ ನೀವು ಎಕ್ಸ್ಪ್ರೆಷನ್ ಬರೆದಾಗ ಆ ಒಂದು ಎಕ್ಸ್ಪ್ರೆಷನ್ಗೂ ಮಾರ್ಕ್ಸ್ ಇದೆ. ಓಕೆ, ಸೊ ಇಲ್ಲಿ ನಮಗೆ ಎಕ್ಸ್ಪ್ರೆಷನ್ ಬರೆದಾಗಿದೆ. ಆ V naught ಅನ್ನೋದು ಇನಿಷಿಯಲ್ ವೆಲಾಸಿಟಿ, ಥೀಟಾ ನಾಟ್ ಗೊತ್ತಿದೆ, G ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು, ಸಾಲ್ವ್ ಮಾಡಿದ್ರೆ ಆಯಿತು. ತುಂಬ ಈಸಿ ನೋಡಿ. ಸೊ ಇಲ್ಲಿ V naught ಇರೋ ಜಾಗದಲ್ಲಿ 100 ಹಾಕಿದ್ದೀನಿ, ಹಾಗಾಗಿ 100 ಸ್ಕ್ವೇರ್ ಆಯಿತು, sin 30 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2 × 10. ಇದ್ರ ಮುಂದಿನ ಕೆಲಸ ತುಂಬ ಈಸಿ ಆಗಿಬಿಡುತ್ತಲ್ವಾ. ಸೊ ನೆಕ್ಸ್ಟ್ ಏನಾಯ್ತು, ಇದು 100 ಸ್ಕ್ವೇರನ್ನು 100 × 100 ಬರೀರಿ. ಇಲ್ಲ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡೋದಾದರೆ ಓಕೆ, ಫಾಸ್ಟಾಗಿ ಮಾಡ್ಬೋದು. ಬಟ್ ಕೆಲವರು ಈ ಲೆವೆಲಲ್ಲೂ ಡಿಫಿಕಲ್ಟಿ ಅನುಭವಿಸ್ತಾರೆ. ಅಂದರೆ ಮ್ಯಾಥಮೆಟಿಕ್ಸ್ ಬಂದ ಕೂಡಲೇ ಸರ್ ಅದು ಅಂತಾರೆ, ಕ್ಯಾಲ್ಕುಲೇಟರ್ ಇರುತ್ತೆ ಬಟ್ ಯೂಸ್ ಮಾಡೋದು ಕಷ್ಟ ಆಗಿಬಿಡುತ್ತೆ. ಎಲ್ಲ ಕ್ಯಾಲ್ಕುಲೇಟ್ರಲ್ಲಿ ಆಗಲ್ಲ, ಸ್ವಲ್ಪ ನಾವು ಥಿಂಕ್ ಮಾಡಬೇಕು, ವರ್ಕ್ ಮಾಡಬೇಕು. ಸೊ sin 30 ಅಂದರೆ 1/2 ಅವ್ರು 0.5, ಅದಕ್ಕೆ ಹೋಲ್ ಸ್ಕ್ವೇರ್ ಇದೆ ಈ ರೀತಿ. ಸೊ ನೆಕ್ಸ್ಟ್ ಏನು ಕೇಳಿದರೆ, ಇದು 100 × 100 ಆಯಿತು. ಈ 1/2 ಸ್ಕ್ವೇರ್ ಇದೆಯಲ್ಲ, ಇದನ್ನು 1/4 ಅಂತ ತಗೊಂಡೆ ನಾನು, ಡಿನಾಮಿನೇಟ್ರಿಗೆ 4 ಬಂತು. ಸೊ ಈಗ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ.
ಅಂದರೆ ಆದಷ್ಟು ನೀವು ನಿಮ್ಮ ಕೈಲಿ ಆಗುವಷ್ಟು ಸಿಂಪ್ಲಿಫೈ ಮಾಡಿಕೊಂಡು ಆಮೇಲೆ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ. ಸೊ ವಿಲ್ ಗೆಟ್ ದ ವ್ಯಾಲ್ಯೂ ಮ್ಯಾಕ್ಸಿಮಮ್ ಹೈಟ್ ಆಫ್ ಎ ಪ್ರೊಜೆಕ್ಟೈಲ್ ದಟ್ ಈಸ್ 125 ಮೀಟರ್. ಸೊ ಇಲ್ಲಿ ಏನಾಯಿತು ಕೇಳಿದರೆ ಒಂದು ಕ್ವಶನ್ಗೆ ನಾವು ಆನ್ಸರನ್ನು ಫೈಂಡ್ ಔಟ್ ಮಾಡಿದ್ದೀವಿ, ಇನ್ನೂ 2 ಇದೆ. ಸೊ ಇಷ್ಟು ಮಾಡಿದರೆ 5 ಮಾರ್ಕ್ಸ್ ಬರುತ್ತೆ ನಮಗೆ. ಓಕೆ, ನೆಕ್ಸ್ಟಿಗೆ ಹೋಗೋಣ ನಾವು. ಯಾವುದದು? ಟೈಮ್ ಆಫ್ ಫ್ಲೈಟ್. ಸೊ ಟೈಮ್ ಆಫ್ ಫ್ಲೈಟ್ ಅಂದಾಗ ಅದರ ಎಕ್ಸ್ಪ್ರೆಷನ್ ಬರಿತೀವಿ ನಾವು. ಟೈಮ್ ಆಫ್ ಫ್ಲೈಟ್ TF ಈಕ್ವಲ್ಸ್ ಟು 2 times V0 sin θ0 by G. ವ್ಯಾಲ್ಯೂಸನ್ನು ಹಾಕಿದರೆ ಆಯ್ತು. ಎಲ್ಲ ಗೊತ್ತಿರೋದು ಇದೆಯಲ್ಲ, V0 ಗೊತ್ತಿದೆ, θ0 ಗೊತ್ತಿದೆ, G ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದೆನ್ 2 ಇಂಟು ಇಲ್ಲಿ V0 ಅನ್ನೋದು 100 ಇಂಟು sin 30 ಡಿಗ್ರಿ ಡಿವೈಡ್ ಬೈ 10. ಸೊ ಈಸಿ ಆಗುತ್ತೆ ನೋಡಿ. sin 30 ಅಂದರೆ ಸೊ 1/2, ಆ 2 ಇಂಟು ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೆಷ್ಟು ಇದು ನೋಡಿ, ಕ್ಯಾಲ್ಕುಲೇಟರ್ ಬೇಡ ಇದಕ್ಕೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 10 ಸೆಕೆಂಡ್. ಸೊ ದಿಸ್ ಈಸ್ ದ ಟೈಮ್ ಆಫ್ ಫ್ಲೈಟ್, 10 ಸೆಕೆಂಡ್ ಅಂತ ಗೊತ್ತಾಯ್ತು. ಸೊ ನಾವು ಸೆಕೆಂಡನ್ನು ಸಾಲ್ವ್ ಮಾಡಿದ್ವಿ. ಈಗ ನೆಕ್ಸ್ಟ್ ಏನು ಕೇಳಿದರೆ ಹಾರಿಜಾಂಟಲ್ ರೇಂಜ್ ಆಫ್ ದ ಬುಲೆಟ್ ಆರನ್ನು ಫೈಂಡ್ ಔಟ್ ಮಾಡಬೇಕು, ರೇಂಜನ್ನು. ಸೊ ಅದಕ್ಕೆ ಎಕ್ಸ್ಪ್ರೆಷನ್ ಬರೀರಿ. ಹಾರಿಜಾಂಟಲ್ ರೇಂಜ್ ಆಫ್ ದ ಪ್ರೊಜೆಕ್ಟೈಲ್ R ಈಕ್ವಲ್ಸ್ ಟು V0 ಸ್ಕ್ವೇರ್ sin 2θ0 ಡಿವೈಡ್ ಬೈ G. ಇಲ್ಲೂ ಕೂಡ V0 ಗೊತ್ತಿದೆ, θ0 ಗೊತ್ತಿದೆ, G ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದನ್ನು ಸಿಂಪ್ಲಿಫೈ ಮಾಡಿದರೆ ವಿಲ್ ಗೆಟ್ ದ ಆನ್ಸರ್. ಸೊ ಇಲ್ಲಿ 100 ಇದೆ, 100 ಸ್ಕ್ವೇರು sin 2 ಇಂಟು 30, 2θ ಇದೆ ಅಂದರೆ 2 ಇಂಟು 30. ಸೊ ದಟ್ ಈಸ್ 60 ಡಿಗ್ರಿ ಡಿವೈಡ್ ಬೈ 10 ಆ್ಯಂಡ್ ದಟ್ ಈಸ್ ಈಕ್ವಲ್ಸ್ ಟು 100 ಇಂಟು 100 sin 60 ಅಂದರೆ √3/2. ಸೊ ಏನಾಯ್ತು ಅದು? ನೆಕ್ಸ್ಟು ಕ್ಯಾಲ್ಕುಲೇಟ್ ಮಾಡಿ. ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು. 110 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಸೊ 2 ಕೆಳಗೆ ಬರುತ್ತೆ, 5 ಇಂಟು 100 ಈಸ್ 500 ಇಂಟು √3 ಕ್ಯಾಲ್ಕುಲೇಟರ್ ಮಾಡ್ಬೋದು. ಸೊ ಇಲ್ಲಿ ಗೆಟ್ ದ ಆನ್ಸರ್ ದಟ್ ಈಸ್ ಹಾರಿಜಾಂಟಲ್ ರೇಂಜ್ ಆಫ್ ಎ ಪ್ರೊಜೆಕ್ಟೈಲ್ ಈಸ್ 866 ಮೀಟರ್. ಪೂರ್ತಿ ಕಂಪ್ಲೀಟ್ ಆಯಿತಾ? ಓಕೆ. ಸೊ ನಿಮಗೆ 5 ಮಾರ್ಕ್ಸಿಗೆ 5 ಮಾರ್ಕ್ಸನ್ನು ಕೊಡ್ತಾರೆ. ಯೂನಿಟನ್ನು ಬರೀಬೇಕು, ಯೂನಿಟ್ ಇರೋದಕ್ಕೆ. ಸೊ ಇಲ್ಲೆಲ್ಲ ಯೂನಿಟ್ ಇದೆ. ನಾವು ಮ್ಯಾಕ್ಸಿಮಮ್ ಹೈಟ್ ಅಂದಾಗ ಮೀಟ್ರಲ್ಲಿ ಅಳತೆ ಮಾಡ್ತೀವಿ, ಟೈಮ್ ಆಫ್ ಫ್ಲೈಟನ್ನು ಸೆಕೆಂಡಲ್ಲಿ, ಹಾರಿಜಾಂಟಲ್ ರೇಂಜನ್ನು ಮೀಟ್ರಲ್ಲಿ ಅಳತೆ ಮಾಡ್ತೀವಿ. ಎಲ್ಲವೂ ಕರೆಕ್ಟ್ ಆಗಿದೆ ಅಂದರೆ ವಿಲ್ ಗೆಟ್ ದ ಫುಲ್ ಮಾರ್ಕ್ಸ್. ಓಕೆ. ಈಗ ಇನ್ನೊಂದು ಪ್ರಾಬ್ಲಮಿಗೆ ಹೋಗೋಣ. ಎ ಕ್ರಿಕೆಟ್ ಬಾಲ್ ಈಸ್ ಥ್ರೋನ್ ಎಟ್ ಎ ಸ್ಪೀಡ್ ಆಫ್ 28 ಮೀಟರ್ ಪರ್ ಸೆಕೆಂಡ್ ಇನ್ ಎ ಡೈರೆಕ್ಷನ್ 30 ಡಿಗ್ರಿ ಅಬೋವ್ ದ ಹಾರಿಜಾಂಟಲ್. ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಹೈಟ್, ದ ಟೈಮ್ ಟೇಕನ್ ಬೈ ದ ಬಾಲ್ ಟು ರಿಟರ್ನ್ ಟು ದ ಸೇಮ್ ಲೆವೆಲ್ ಆ್ಯಂಡ್ ದ ಡಿಸ್ಟೆನ್ಸ್ ಫ್ರಮ್ ದ ಥ್ರೋವರ್ ಟು ದ ಪಾಯಿಂಟ್ ವೇರ್ ದ ಬಾಲ್ ರಿಟರ್ನ್ಸ್ ಟು ದ ಸೇಮ್ ಲೆವೆಲ್. ಇಲ್ಲಿ ಏನಾಗುತ್ತೆ ಅಂದರೆ ಈ ಸೆಂಟೆನ್ಸ್ಗಳು ಆಚೆ ಈಚೆ ಅನಿಸುತ್ತೆ ನಿಮಗೆ. ಬಟ್ ನಾವು ಫಸ್ಟ್ ಎಕ್ಸ್ಪ್ರೆಷನ್ಸ್ ಏನು ನೋಡಿದ್ದೀವಲ್ಲ ಅದನ್ನು ಬಿಟ್ಟು ಬೇರೆ ಎಕ್ಸ್ಪ್ರೆಷನ್ಸ್ಗಳನ್ನು ಯೂಸ್ ಮಾಡೋ ಸಂದರ್ಭ ಭಾಳ ಕಡಿಮೆ. ಅಂದರೆ ಇನ್ನೂ ಸ್ವಲ್ಪ ಹೈ ಲೆವೆಲ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಏನೇನು ಆಗ್ಬೋದು ಅಂತೇಳಿ. ಇಲ್ಲಿ ನೋಡಿ, ಫಸ್ಟ್ ಏನು ಕೇಳ್ತಾರೆ? ಮ್ಯಾಕ್ಸಿಮಮ್ ಹೈಟ್. ಇದು ಓಕೆ ನಮಗೆ. ನೆಕ್ಸ್ಟ್ ದ ಟೈಮ್ ಟೇಕನ್ ಬೈ ದ ಬಾಲ್ ಟು ರಿಟರ್ನ್ ಟು ದ ಸೇಮ್ ಲೆವೆಲ್ ಅಂದರೆ ಏನಿದು? ಟೈಮ್ ಟೇಕನ್, ಎಷ್ಟು ಟೈಮ್ ತಗೊಂತಲ್ವಾ? ರಿಟರ್ನ್ ಟು ದ ಸೇಮ್ ಲೆವೆಲ್, ನೀವು ಎಲ್ಲಿ ಯಾವ ಲೆವೆಲಿಂದ ಅಂದರೆ ಯಾವ ಒಂದು ಹೈಟಿಂದ ಎಸ್ದಿದ್ದೀರೋ ಅದೇ ಹೈಟ್ ಅದು ಕ್ರಾಸ್ ಆಗುವಾಗ ರಿಟರ್ನ್ ಅಂದರೆ ಏನದು? ಟೈಮ್ ಆಫ್ ಫ್ಲೈಟ್. ನೆಕ್ಸ್ಟು ದ ಡಿಸ್ಟೆನ್ಸ್ ಫ್ರಮ್ ದ ಥ್ರೋವರ್ ಟು ದ ಪಾಯಿಂಟ್ ವೇರ್ ದ ಬಾಲ್ ರಿಟರ್ನ್ಸ್ ಟು ದ ಸೇಮ್ ಲೆವೆಲ್ ಅಂದರೆ ಅವನು ಥ್ರೋ ಮಾಡಿದಾನಲ್ಲ, ವಾಪಸ್ ಬಂದು ಅದೇ ಹೈಟಿಗೆ ರೀಚ್ ಆಗುವಾಗ ಈ ಡಿಸ್ಟೆನ್ಸ್ ಎಷ್ಟು? ಏನದು? ಹಾರಿಜಾಂಟಲ್ ರೇಂಜ್. ಸೊ ಕ್ವಶನ್ ಮಾತ್ರ ಆ ಥರ ಟ್ವಿಸ್ಟ್ ಮಾಡಿದ್ದಾರೆ, ಬಿಟ್ಟರೆ ಇವೆಲ್ಲ ಡೈರೆಕ್ಟು ಕೇಳಿರೋದೇನು? ಮ್ಯಾಕ್ಸಿಮಮ್ ಹೈಟ್, ಟೈಮ್ ಆಫ್ ಫ್ಲೈಟ್ ಆ್ಯಂಡ್ ಹಾರಿಜಾಂಟಲ್ ರೇಂಜ್ ಇಷ್ಟೇ ಕೇಳಿರೋದು. ಓಕೆ. ಸೊ ಇಲ್ಲಿ ನಮಗೆ ಗಿವನ್ಸ್ ಏನೇನಿದೆ ನೋಡಿ. ಇನಿಷಿಯಲ್ ವೆಲಾಸಿಟಿ ಇದೆ, ಇನಿಷಿಯಲ್ ಆ್ಯಂಗಲ್ ಕೊಟ್ಟಿದ್ದಾರೆ, G ಕೊಡಲಿಲ್ಲ ಅವರು. ಸೊ ನಮ್ಗೆ ಗೊತ್ತಿದೆ ಅದು ಕಾನ್ಸ್ಟೆಂಟು, ಕೊಡಲಿಲ್ಲ ಅಂತ ಬಿಡ್ಲಿಕ್ಕೆ ಬರೋದಿಲ್ಲ. ನಮಗೆ ಒಂದು ಅರ್ತ್ ಸರ್ಫೇಸಲ್ಲಿ ರಫ್ಲಿ ನಾವು ಏನು ಮಾಡ್ತೀವಿ 9.8 ಅನ್ನು ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ತೊಗೊಂಡ್ಬಿಡ್ತೀವಿ. ಹಾಗಾಗಿ G ವ್ಯಾಲ್ಯೂವನ್ನು ನಾವು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರಿತೀವಿ. ಈಗ ಏನು ಮಾಡೋದು? ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಹೈಟ್. ಫಸ್ಟ್ ಮ್ಯಾಕ್ಸಿಮಮ್ ಹೈಟ್ ಕೇಳಿದ್ದಾರೆ. ಸೊ ಮ್ಯಾಕ್ಸಿಮಮ್ ಹೈಟ್ನ ಎಕ್ಸ್ಪ್ರೆಷನ್ ಬರೀಬೇಕು. HM ಈಕ್ವಲ್ಸ್ ಟು V0 ಸ್ಕ್ವೇರ್ sin ಸ್ಕ್ವೇರ್ θ0 by 2G. ಈಗ ನೋಡಿ, ಭಾಳ ಸರಿ ಯೂಸ್ ಮಾಡಿದಾಗ ಎಕ್ಸ್ಪ್ರೆಷನ್ಸ್ ನೆನಪಿಗೆ ಬಂದುಬಿಡುತ್ತೆ. ಸೊ ವ್ಯಾಲ್ಯೂಸನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಇನಿಷಿಯಲ್ ವೆಲಾಸಿಟಿ, ಇನಿಷಿಯಲ್ ಆ್ಯಂಗಲ್ಲು, G ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ಸೊ ನೆಕ್ಸ್ಟು ಈಗಾಗಲೇ ನೀವು ಮಾಡಿದ್ರಲ್ಲ, 28 ಸ್ಕ್ವೇರ್ ಇದೆ, 28 ಇಂಟು 28 sin 30 ಅಂದರೆ 1/2 ಅದರ ಸ್ಕ್ವೇರ್ ಮಾಡಿ. ಸೊ 1/2 ಹೋಲ್ ಸ್ಕ್ವೇರ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡ್ತೀರಿ ನೀವು? ಈ 1/4 ಅಂತ ಬರೆದ್ರಿ 1/2 ಸ್ಕ್ವೇರ್ಗೆ. ಸೊ ಈಗ ಕ್ಯಾಲ್ಕುಲೇಟರ್ ತೆಗೀರಿ. ಈಗ ಕ್ಯಾಲ್ಕುಲೇಟರ್ ತೊಗೊಂಡು ಮಾಡಿದರೆ ಎಷ್ಟು ಬರುತ್ತೆ ಆನ್ಸರು? ಸೊ ಇಲ್ಲಿಗೆ 10 ಮೀಟರ್. ಮ್ಯಾಕ್ಸಿಮಮ್ ಹೈಟ್ ಆಫ್ ಎ ಪ್ರೊಜೆಕ್ಟೈಲ್ ಈಸ್ 10 ಮೀಟರ್ ಅಂದರೆ ಮ್ಯಾಕ್ಸಿಮಮ್ ವರ್ಟಿಕಲ್ ಡಿಸ್ಟೆನ್ಸ್ ಹೋಗಿರೋದು ಅದು 10 ಮೀಟರ್ ಅಂತ ಗೊತ್ತಾಗುತ್ತೆ. ಓಕೆ. ಸೊ ನೆಕ್ಸ್ಟ್ ಏನು ಕೇಳಿದರೆ ಇನ್ನೊಂದು ಫೈಂಡ್ ಔಟ್ ಮಾಡಬೇಕಲ್ಲ, ದ ಟೈಮ್ ಟೇಕನ್ ಬೈ ದ ಬಾಲ್ ಟು ರಿಟರ್ನ್ ಟು ದ ಸೇಮ್ ಲೆವೆಲ್. ಏನಿದು? ಟೈಮ್ ಆಫ್ ಫ್ಲೈಟ್. ಸೊ ಟೈಮ್ ಆಫ್ ಫ್ಲೈಟಿಗೆ ಎಕ್ಸ್ಪ್ರೆಷನ್ ಯಾವುದು? TF ಈಕ್ವಲ್ಸ್ ಟು 2 times V0 sin θ0 by G.
ಇಲ್ಲಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ 2 × 28 × sin 30. sin 30 is 1/2. ಸೊ ನೆಕ್ಸ್ಟ್ ಏನಾಗುತ್ತೆ ಇದು 2 × 28 × 1/2 divided by 9.8. 2 1/2 × 2 ಅಂದರೆ ಕ್ಯಾನ್ಸಲ್ ಆಗುತ್ತೆ. 28 divided by 9.8. ಸೊ 28 divided by 9.8 ಅನ್ನು ಕ್ಯಾಲ್ಕುಲೇಟರ್ ತಗೊಳ್ಳಿ, ಕ್ಯಾಲ್ಕುಲೇಟ್ ಮಾಡಿ. ದಟ್ ಈಸ್ 2.857 ಸೆಕೆಂಡ್ ಟೈಮ್ ಆಫ್ ಫ್ಲೈಟ್. ಎರಡನೇದು ಕ್ಲಿಯರ್ ಆಯಿತು ನಮಗೆ. ಓಕೆನಾ ಇಲ್ಲಿವರೆಗೆ? ಇನ್ನೇನು ಉಳಿತು? ದ ಡಿಸ್ಟೆನ್ಸ್ ಫ್ರಮ್ ದ ಥ್ರೋವರ್ ಟು ದ ಪಾಯಿಂಟ್ ವೇರ್ ದ ಬಾಲ್ ರಿಟರ್ನ್ಸ್ ಟು ದ ಸೇಮ್ ಲೆವೆಲ್. ಸೊ ಇಲ್ಲಿ ನಮಗೆ ರೇಂಜನ್ನು ಫೈಂಡ್ ಔಟ್ ಮಾಡಬೇಕು. ಇದು ಗೊತ್ತಾಗಬೇಕು ನಮಗೆ. ಗೊತ್ತಾಗಿದೆ. ಓಕೆ, ಎಕ್ಸ್ಪ್ರೆಷನ್ ಏನು ಇದಕ್ಕೆ? R = V0² sin 2θ0 divided by G. ಎಲ್ಲ ವ್ಯಾಲ್ಯೂಸ್ ಗೊತ್ತಿದೆ ನಮಗೆ. ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಸಿಂಪ್ಲಿಫೈ ಮಾಡಿದ್ವಿ. ಸೊ R = 28² sin 2θ ಇದೆಯಲ್ಲ, 2 × 30 ಡಿಗ್ರಿ divided by 9.8. ಸೊ 28 ಡಿಗ್ರಿ ಅದೇ sin 60 divided by 9.8. sin 60 ಅಂದರೆ ಎಷ್ಟು? √3/2. 28² ಅನ್ನು 28 × 28 × √3/2 ಅಂತ ಮಾಡ್ಕೊಳ್ಳಿ. ಇದಾದಮೇಲೆ ಏನು ಮಾಡ್ಬೋದು ನಾವು? ಕ್ಯಾಲ್ಕುಲೇಟರನ್ನು ಯೂಸ್ ಮಾಡ್ತೀವಿ. ಸೊ ವಿಲ್ ಗೆಟ್ ದ ಆನ್ಸರ್. ದಟ್ ಈಸ್ ಹಾರಿಜಾಂಟಲ್ ರೇಂಜ್ ಆಫ್ ಎ ಪ್ರೊಜೆಕ್ಟೈಲ್ R ಈಸ್ 69.28 ಮೀಟರ್. ಇದನ್ನಂತ ಕ್ಯಾಲ್ಕುಲೇಟರ್ ಯೂಸ್ ಮಾಡಿದರೆ ಆಯಿತು. ಇದು ಭಾಳ ಮೊದಲೇ ಮಾಡ್ತೀರಿ ನನಗೆ ಗೊತ್ತು, ಬಟ್ ನಾನು ಹೇಳೋದು ಆದಷ್ಟು ನೀವು ವರ್ಕ್ ಮಾಡಿ. ಆಗದೇ ಇದ್ದಾಗ ಕ್ಯಾಲ್ಕುಲೇಟ್ರಿಗೆ ಹೋಗಿ. ಎಲ್ಲವನ್ನು ಎಲ್ಲಿವರೆಗೆ ಅಂದರೆ 1/2 ಅನ್ನು ಕ್ಯಾಲ್ಕುಲೇಟರ್ ಮಾಡ್ತಾ ಹೋದರೆ ಭಾಳ ನೀವು ಓಕೆ ಸರಿ. ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮನ್ನು ನೋಡೋಣ. A ball is thrown at an angle of 30 degree to the horizontal with the initial speed of 20 meter per second. Calculate the maximum height, range and time for which the ball is in air. ಏನೇನು ಕೇಳಿದ್ದಾರೆ? ಭಾಳ ಈಸಿ ಪ್ರಾಬ್ಲಮ್ ಆಗಿರುತ್ತಲ್ವ ಎರಡು. ಅದೇ ಥರ ಇದೆ ನೋಡಿ. ಮ್ಯಾಕ್ಸಿಮಮ್ ಏನು ಕೊಟ್ಟಿದ್ದಾರೆ? ಕೊಟ್ಟಿರೋದು ನೋಡೋಣ. ಆ್ಯಂಗಲ್, ಇನಿಷಿಯಲ್ ಆ್ಯಂಗಲ್ 30 ಡಿಗ್ರಿ, ಇನಿಷಿಯಲ್ ಸ್ಪೀಡ್ V0 20 ಮೀಟರ್ ಪರ್ ಸೆಕೆಂಡ್. ಎರಡು ಸಿಗ್ತಾ? Gನು 10 ತಗೊಳ್ಳಿ ಅಂತ ಹೇಳಿದ್ದಾರೆ. ಮ್ಯಾಕ್ಸಿಮಮ್ ಹೈಟ್ HM ಅನ್ನು ಫೈಂಡ್ ಔಟ್ ಮಾಡಬೇಕು. ರೇಂಜ್ ಫೈಂಡ್ ಔಟ್ ಮಾಡಿ ಅಂದರೆ ಟೈಮ್ ಫಾರ್ ವಿಚ್ ದ ಬಾಲ್ ಈಸ್ ಇನ್ ಏರ್. ಇದೇನಿದು? ಮೂರನೇದು ಟೈಮ್ ಆಫ್ ಫ್ಲೈಟ್ ಅಲ್ವಾ? ಓಕೆ, ಸೊ ಇದನ್ನು ಹೋಮ್ವರ್ಕ್ ಕೊಡೋಣ ನಿಮಗೆ. ಯಾಕೆಂದರೆ ನೀವು ಮಾಡಿ ಏನು ಗೊತ್ತಾಗದಿದ್ರೆ ಕಮೆಂಟ್ಸ್ ಮಾಡಿ. ಯಾಕೆಂದರೆ ಮಾಡ್ತೀರಿ ನೀವು. ಎರಡು ಪ್ರಾಬ್ಲಮ್ ನಿಮ್ಗೆ ಅರ್ಥ ಆದರೆ ಸಿಮಿಲರ್. ಸೊ ಬೇಕಾದರೆ ಆನ್ಸರ್ ನೋಟ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಹೈಟ್ ಆಫ್ ಪ್ರೊಜೆಕ್ಟೈಲ್ ಈಸ್ 5 ಮೀಟರ್ ಆ್ಯಂಡ್ ಹಾರಿಜಾಂಟಲ್ ರೇಂಜ್ ಆಫ್ ಪ್ರೊಜೆಕ್ಟೈಲ್ ಈಸ್ 34.64 ಮೀಟರ್ and time of flight is 10 seconds. ಏನಾದರೂ ಮಿಸ್ಟೇಕ್ ಇರ್ಬೋದು, ನಾನು ಹಾಗೆ ರಫ್ ಆಗಿ ಮಾಡಿರುವಂಥದ್ದು. ಬಟ್ ಓಕೆ, ಮಾಡಿ ಅರ್ಥ ಆಗಿದೆಯಿಲ್ಲ ಅಂತ ನನಗೆ ಹೇಳಿ. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ, ಹೌದು ಸರ್ ಪ್ರಾಬ್ಲಮ್ ಕಂಟಿನ್ಯೂ ಮಾಡಿಸ್ಬೇಡಿ, ನಮಗೆ ಬೋರ್ ಆಗಿಬಿಡುತ್ತೆ, ಕಷ್ಟ ಆಗಿಬಿಡುತ್ತೆ ಅಂತ ಎಲ್ಲ ನೀವು ಹೇಳ್ತಾ ಇರ್ತೀರಲ್ಲ. ಅದಕ್ಕೆ ಈ ಫಸ್ಟ್ ಪಾರ್ಟನ್ನು ಇಲ್ಲಿಗೆ ಮುಗಿಸೋಣ. ಇನ್ನು ಸ್ವಲ್ಪ ಹೈ ಲೆವೆಲ್ ಇರುವಂಥ ಪ್ರಾಬ್ಲಮ್ಸನ್ನು ತಗೊಂಡು ಸೆಕೆಂಡ್ ಪಾರ್ಟಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.